ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವ್ಲಾಗಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟೊಂದು ಮೇಕಪ್ ಮಾಡಿಕೊಂಡು ಬಂದಿರೋದು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಬಂದು ಫಸ್ಟ್ ಡೇ. ಸೊ ಇವತ್ತು ನರಕ ಚತುರ್ದಶಿ. ನಮ್ಮ ಮನೇಲಿ ಇವತ್ತು ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಹಬ್ಬದ ಊಟ ಮಾಡ್ತೀವಿ. ಅದು ಬಿಟ್ಟರೆ ದೀಪಗಳನ್ನ ಹಚ್ತೀವಿ. ಅದು ತುಂಬ ಅಂತಲ್ಲ, ಸಿಂಪಲ್ಲಾಗಿ ಹಚ್ಚಿದ್ದೀವಿ. ಜಾಸ್ತಿ ಮಾಡಿದ್ರೆ ನಾಳೆ ಅಮಾವಾಸ್ಯೆ ಮತ್ತು ಲಕ್ಷ್ಮೀ ಪೂಜೆ ಇರುತ್ತೆ, ಅದನ್ನು ಗ್ರ್ಯಾಂಡಾಗಿ ಮಾಡ್ತೀವಿ. ಅದು ಬಿಟ್ಟರೆ ಲಾಸ್ಟ್ ಡೇ ಫೈನಲ್ ಡೇ ಅಂದ್ಬಿಟ್ಟು ಅವತ್ತು ಗ್ರ್ಯಾಂಡಾಗಿ ಮಾಡ್ತೀವಿ. ಇವತ್ತು ಫುಲ್ ಸಿಂಪಲಲ್ಲಿ ಸಿಂಪಲ್ ಆ ಥರ. ಸೊ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಏನು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಇದು 3 ಡೇಸ್ದು ವ್ಲಾಗ್ ಒಟ್ಟಿಗೆ ಇರುತ್ತೆ. ಸೊ 3 ಡೇಸ್ನು ಮರ್ಜ್ ಮಾಡಿ ಒಂದು ವ್ಲಾಗ್ ಹಾಕ್ತೀವಿ. ನಮ್ಮ ಮನೆಯಲ್ಲಿ ದೀಪಾವಳಿ ಸ್ಟಾರ್ಟ್ ಆಗೋದು ಇದೇ ರಿಚುವಲಿಂದ. ಕುಂಕುಮ ಇಟ್ಕೊಂಡು ಆಮೇಲೆ ಅಲ್ಲಿರೋ ಎಣ್ಣೆನ ಹಚ್ಕೊಂಡು ಮಿರರಲ್ಲಿ ಕಾಯಿನ್ನ ನೋಡಬೇಕು. ಹಾಗೆ ನನ್ನ ತಂಗಿ ಬ್ಯಾಂಗ್ಳೂರಿಂದ ಬಂದಿದ್ಲು. ಸೊ ಸ್ವಲ್ಪ ಪಟಾಕಿ ಹೊಡ್ಸೋಣ ಅಂದ್ಬಿಟ್ಟು ಪಟಾಕಿ ಹಚ್ತಾ ಇದ್ದಾಳೆ ಅವಳು. ಏನಂದರೆ ನಿಮಗೆ ಗೊತ್ತಾ ದೀಪಾವಳಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ? ಆ್ಯಕ್ಚುಲಿ ನನಗೆ ಸ್ಟೋರಿ ಗೊತ್ತು, ಬಟ್ 2-3 ಸ್ಟೋರೀಸ್ ಗೊತ್ತಿರೋದ್ರಿಂದ ಯಾವುದು ಕರೆಕ್ಟ್ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ಒಂದು ವಿಡಿಯೋ ನೋಡಿದೆ, ಅದರಿಂದ ನನಗೆ ಗೊತ್ತಾಯಿತು ಕರೆಕ್ಟಾಗಿ ಏನು ಯಾವುದು ಅಂತ. ಬಟ್ ನಾನು ಹೇಳೋದೇನೆಂದರೆ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಸಿಗ್ನಿಫಿಕೆನ್ಸ್ ಅನ್ನೋದಿರುತ್ತೆ. ಸೊ ನಾವೇನು ಮಾಡ್ತೀವಿ, ಈಗ ಜನ್ರೇಷನ್ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಮಾಡ್ರನೈಸ್ ಆಗ್ತಾ ಅವ್ರವ್ರಿಗೆ ಹೇಗೆ ಬೇಕೋ ಅದು ಚೇಂಜ್ ಮಾಡ್ಕೊಂಡು ಹಬ್ಬ ಮಾಡ್ತಿದ್ದಾರೆ. ಎಲ್ರಿಗೂ ಎಲ್ಲ ಗೊತ್ತಿರಲ್ಲ, ಬಟ್ ನೋಡಿ ತಿಳ್ಕೊಂಡದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ಆಮೇಲೆ ಎಲ್ರಿಗೂ ಎಲ್ಲ ಗೊತ್ತಿರಬೇಕು ಅಂತಲೂ ಇಲ್ಲ, ಬಟ್ ತಿಳ್ಕೊಳ್ಳೋ ಅಂಥ ಚಾನ್ಸ್ ಸಿಕ್ಕಿದಾಗ ತಿಳ್ಕೊಳಕ್ಕೆ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನಾದರೂ ಸ್ಟೋರಿ ಗೊತ್ತಿಲ್ಲ ಅಂದರೆ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡಿರ್ತೀನಿ, ಹೋಗಿ ನೋಡಿ ತಿಳ್ಕೊಳ್ಳಿ. ಏ ಇಲ್ಲ ಹಚ್ಚಬೇಡ ಫೋಟೋದಲ್ಲಿ ಚೆನ್ನಾಗಿ ಬರ್ತಿತ್ತು ಅದು ನಿಮ್ಮ ಬಚ್ಚ. ಗೈಸ್ ಇವತ್ತು ನಾವು ಜಾಸ್ತಿ ಏನೂ ಮಾಡ್ತಾ ಇಲ್ಲ, ಫುಲ್ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಪಟಾಕಿ ಅಷ್ಟೇ ಹೊಡಿತಾ ಇರೋದು. ಗೈಸ್ ಐಮ್ ಬ್ಯಾಕ್. ಇವತ್ತು ಡೇ 2 ಆಫ್ ದೀಪಾವಳಿ. ಇವತ್ತೇನು ಜಾಸ್ತಿ ಮೇಕಪ್ ಮಾಡಿದ್ರೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ಏನಂತ ಅಂದರೆ ಇವತ್ತು ಸ್ಪೆಷಲ್. ಲಾಸ್ಟ್ ಇಯರ್ ನಾನು ದೀಪಾವಳಿ ಸೆಕೆಂಡ್ ಡೇನೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾನೆ, ಇಂಟ್ರೋನ ಪೋಸ್ಟ್ ಮಾಡಿದ್ದು. ಬಟ್ ನಾನು ಅಂದ್ಕೊಂಡಿರೋ ಥರ ನಾನು ವೀಡಿಯೋಸ್ನ ಹಾಕಕ್ಕೆ ಆಗಲಿಲ್ಲ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಅದು ಗೊತ್ತಿದ್ದು ಆಗಿದ್ದಂಥದ್ದಲ್ಲ, ಲೈಫಲ್ಲಿ ಬಂದಿದ್ದ ಅಪ್ಸ್ ಆ್ಯಂಡ್ ಡೌನ್ಸಿಂದ ಆ ಥರ ಆಗಿದ್ದು. ಬಟ್ ಇನ್ಮೇಲಾದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗುತ್ತಾ ನೋಡೋಣ. ಬಟ್ ಲಾಸ್ಟ್ ಇಯರ್ November 2 ಡೇಟ್ ಪ್ರಕಾರ 1 ಇಯರ್ ಆಗಿಲ್ಲ, ಬಟ್ ಈವೆಂಟ್ ಆ ಥರ ಚೂಸ್ ಮಾಡಿದ್ರೆ 1 ಇಯರ್ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಇವತ್ತು ಲಕ್ಷ್ಮೀ ಪೂಜೆ ಇದ್ದಿದ್ದು. ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಒಬ್ಬೊಬ್ಬರ ಮನೇಲಿ ಒಂದೊಂಥರ. ಒಬ್ಬೊಬ್ಬರ ಮನೇಲಿ ಲಕ್ಷ್ಮೀ ಕೂರಿಸಿ ಮಾಡ್ತಾರೆ, ನಮ್ಮ ಮನೇಲಿ ಕೂರಿಸಿ ಮಾಡಲ್ಲ. ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಇವಾಗ ಸ್ವಲ್ಪ ಪಟಾಕಿ ಹೊಡೆಯೋಣ. ಮಾಡ್ತೀಯಾ? ಈ ಕಡೆ ಬನ್ನಿ ಸೈಡ್ಗೆ. ಅಲ್ಲಿ ಅಷ್ಟೇನಾ? ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ಡೇ 3 ಆಫ್ ದೀಪಾವಳಿ. Day 3. ಗೈಸ್ ಏನಂತ ಅಂದರೆ ಈ ಕವರಲ್ಲಿ ಪೂರ್ತಿ ಸಗಣಿ ಇದೆ. ಈಗ ಇದನ್ನ ಒಂಥರ ಹಿಂಗೆ ರೌಂಡ್ ಶೇಪ್ ಈ ಥರ ಮಾಡಬೇಕು. ಇದನ್ನ ಮಾಡಿಬಿಟ್ಟು ಹೊಸ್ಲಿಗಿಡೋದು. ಇಟ್ಟಾಯಿತು ಇದೇ ಥರ. ಇನ್ನು ದೇವ್ರ ಮನೆ, ಆಮೇಲೆ ಮಾಡ್ತಾರೆ ದೇವ್ರ ಮನೆ ಇಡಬೇಕು ಗೈಸ್. ಆಮೇಲೆ ಮನೆ ಎಲ್ಲ ಇಡಬೇಕು.
ಈಗ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ. ಏನಂತ ಅಂದರೆ ನಾವು ಅಂದ್ಕೊಂಡಂಗೆ ದೀಪಾವಳಿ ಆಗ್ತಾ ಇಲ್ಲ, ಯಾಕಂದರೆ ಫುಲ್ ಜೋರು ಮಳೆ ಬರ್ತಾ ಇದೆ ಆಚೆ. ದೀಪ ಹಚ್ಚೋಕ್ಕೂ ಆಗಿಲ್ಲ ಸದ್ಯಕ್ಕೆ, ಅದಕ್ಕೆ ನೋಡೋಣ ಅಂತ. ಇವಳು ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ, ನಾನು ಇನ್ನೂ ರೆಡಿ ಆಗಿಲ್ಲ. ಸುಮ್ಮನೆ ವೇಸ್ಟ್ ಆಗಿರೋ ಟೈಮಲ್ಲಿ ನಾನು ಹೆಂಗಿರ್ತೀನಿ ನೋಡೋಕ್ಕಂದ್ರೆ ಈ ಥರ ಕಾಣಿಸ್ತೀನಿ. ಇವಾಗ ಹೆಂಗಿದ್ದೀನಿ ನನಗೆ ಗೊತ್ತೇ ಆಗ್ತಾಯಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಫುಲ್ ಜೋರಾಗಿ ಮಳೆ ಬರ್ತಾ ಇದೆ. ದೀಪ ಹಚ್ಚಿದ್ರೆ ದೀಪನೂ ಆರೋಗುತ್ತೆ, ಪಟಾಕಿ ಹೊಡಿಯೋಕ್ಕೆ ಪಟಾಕಿನೂ ಆರೋಗುತ್ತೆ. ಇಂಟ್ರೆಸ್ಟಿಂಗ್. ಇನ್ನೂ ರೆಡಿ ಆಗಿಲ್ಲ. ವೆದರ್ ರಿಪೋರ್ಟಲ್ಲಿ ಇನ್ನೂ 2 hours ಮಳೆ ಅಂತ ತೋರಿಸ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ದೀಪಕ್ಕೆ ಈ ಲವಂಗ ಹಾಕ್ಬಿಟ್ಟು ಬತ್ತಿ ಹಾಕಿ ರೆಡಿ ಮಾಡ್ತಾ ಇದ್ದೀವಿ. ಈ ಲವಂಗ ಎಷ್ಟಿದೆ ಅಷ್ಟು ಮಾತ್ರ ದೀಪ ಹಚ್ಚಾರ? ಯಾರು ಹೇಳಿದ ಥರ? ಬರೀ 18 ದೀಪ ಹಚ್ತೀಯಾ? ಬತ್ತಿ ಕಟ್ ಮಾಡಿಕೊಡು. ನಂಗೆ ಕಟ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಹಾಕ್ತೀನಿ. ನೀವು ದೀಪಾವಳಿ ಎಲ್ಲ ಹೇಗೆ ಮಾಡಿದ್ರಿ? ಪಟಾಕಿ ಎಲ್ಲ ಹೊಡಿದ್ರಾ? ನಿಮ್ಮೂರಲ್ಲೂ ಮಳೆ ಬಂತ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮಳೆ ಬಂತು, ಬರಲಿಲ್ಲ, ನಾವು ಆರಾಮಾಗಿ ಹಬ್ಬ ಮಾಡಿದ್ವಿ, ಏನು ಅಂತ. ಮಳೆ ಬರ್ತಿದೆ, ಎಲ್ಲಿಡ್ತೀಯ ದೀಪಗಳನ್ನ? ದೀಪ ರೆಡಿ ಮಾಡಿ ಇಡ್ಬೇಕಷ್ಟೆ. ಅಂದರೆ ಮಳೆ ನಿಂತ ಮೇಲೆ ಹಚ್ಚಬೇಕು. Emotional, damn it. ಮಳೆ ಸಣ್ಣ ಆಯಿತು. 15%. ಮಳೆ ಸಣ್ಣ ಆಯಿತು ಅನ್ನೋದು ತಪ್ಪಾ? ಇಲ್ಲ. ಯಾಕೆ? ನನ್ನ ಫ್ರೆಂಡ್ಸ್ ಆಡ್ಕೋತಾರೆ ಮಳೆ ಹೇಗೆ ಸಣ್ಣ ಆಗುತ್ತೆ ಅಂತ. ಗೊತ್ತಿಲ್ಲ ಅರ್ಥ ಅಂತ. ಮಳೆ ಸಣ್ಣ ಸಣ್ಣ ಅನ್ನೋದು ಹೆಂಗಾಗುತ್ತೆ? ಮಳೆ ಕಮ್ಮಿ ಆಯಿತು ಅಂತ ಅಂತೀವಪ್ಪ, ಅದು ಕರೆಕ್ಟೇನೋ? ಮಳೆ ಕಮ್ಮಿ ಆಯಿತು. ರೈಟ್, ಅದು ಅದೇ ಹೇಳ್ಬೋದು ಅನ್ಸುತ್ತೆ. ಕರೆಕ್ಟ್, ಮಳೆ ಕಮ್ಮಿ ಆಯಿತು. ಏನಂದರೂನು ಹಾಗೆ ನೀ ನಂಗೆ ಅಲ್ಲವಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ನಂಗೆ ಅಲ್ಲವಾ ನೀ ನಂಗೆ ಅಲ್ಲವಾ, ಎಲ್ಲ ನಾಳೆ ಕೂಡ ಹಿಂದೆ ಅಲ್ಲವಾ.
ನಂಗೆ ಅನ್ನದ ನೀ ನಂಗೆ ಅನ್ನದ ಕಂಗಾಲಾಗಬೇಡ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಗೈಸ್ ಕೆಲಸ ಎಲ್ಲ ಮುಗಿಸಾಯ್ತು. ಈಗ ಬಟ್ಟೆ ಹಾಕೊಂಡು ರೆಡಿ ಸಿಗ್ತೀನಿ. ಸೊ ಗೈಸ್ ಡ್ರೆಸ್ ಏನೋ ಒಂದ್ ಕಡೆ ಅದನ್ನ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ವಾಟ್ ಡು ಯು ಥಿಂಕ್? ಬಿಡಿ, ನನ್ನ ಫೇಸ್ ಯಾರು ಬಟ್ಟೆ ಮಾಡೋಣ. ಸೊ ಈಗ ರೆಡಿ ಆಗೋಣ, ಅಂದರೆ ಮೇಕಪ್ ಮಾಡ್ಕೊಳ್ಳೋಣ. ಫೈನಲಿ ಮಳೆ ಸಣ್ಣ ಆಗಿದೆ. ದೀಪ ಹಚ್ತಾ ಇದ್ದೀವಿ. ಫಸ್ಟ್ ಅವಳು ಹಚ್ತಾಳೆ, ಆಮೇಲೆ ನಾನು ಹಚ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೆರಡು ಹಚ್ಚಿದ್ವಿ, ಒಂದು ಹಚ್ಚು ಮಿಕ್ಕಿದ್ದು ಗೈಸ್. ಈಗ ದೀಪ ಎಲ್ಲ ಹಚ್ಚಾಯಿತು. ಈಗ ಏನಿದ್ರು ಪಟಾಕಿ ಹೊಡಿಬೇಕು. ಬಟ್ ಏನಂದರೆ ಈ ಡ್ರೆಸ್ಸಲ್ಲಿ ಹಾಕ್ಕೊಂಡು ಪಟಾಕಿ ಹೊಡಿಯೋಕ್ಕಾಗಲ್ಲ. ನಾವು ಪ್ರತಿ ವರ್ಷವೂ ಅಷ್ಟೇ ಈ ಡ್ರೆಸ್ಸಲ್ಲಿ ಹೊಡಿಯೋಲ್ಲ. ಬಟ್ ಲಾಸ್ಟ್ ಇಯರ್ ನಾನೇನು ಮಾಡಿದ್ದೆ, ವ್ಲಾಗ್ ಮಾಡೋ ಜೋಶಲ್ಲಿ ಅದೇ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿತೀನಿ ಅಂದ್ಬಿಟ್ಟು 100 ಬಾಲ ಹಚ್ಚಿದಾಗ ನನ್ನ ಬಟ್ಟೆ ಫುಲ್ ಸುಟ್ಟೋಯ್ತು ಗೈಸ್. ಟಾಪ್ನ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ, ಬಟ್ ಡಿಸಾಸ್ಟರ್ ಆಗುತ್ತೆ. ಸೊ ಈಗ ಫೋಟೋ ಶೂಟ್ ಮಾಡಿಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಪಟಾಕಿ ಹೊಡೆಯೋದು. ಸೊ ಗೈಸ್, ಈಗ ಡ್ರೆಸ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಹೋಗಿ ಪಟಾಕಿ ಹಚ್ಚಕ್ಕೆ ಹೋಗ್ತಾಯಿದ್ದೀನಿ. ಸುಮ್ಮನೆ ಬರ್ತಾ ಇದೆ ಇಲ್ಲ ಬರ್ತಾ ಇದೆ. ಇದನ್ನ ಹಚ್ಚು.
ಫಸ್ಟ್ ಒನ್ ಹಚ್ಚು. ಬಂದೆ 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 ಬಂದೆ